ಚಂದ್ರು, ಕೃಷ್ಣ, ಏಟೋ ತಾತಲ್ಲ ಈಕೆ ಗೌರಿ ಬರವಳ್ಳಿನ. ಹ್ಞೂ ಯಪ್ಪ, ನಾನು ಅದೇ ನೋಡಕೊಂತೀನಿ. ಏಟೋ ತಾತಿನೂ ಬರವಳ್ಳಲ್ಲ. ಯಪ್ಪ. ಗೌರಿ ಬಾರವ ಒಳಗ ಬಾ. ಯಪ್ಪ, ಏನೋ ಮಾತಾಡೋದೈತಂತ ಅಂದ್ರಂತ, ನನ್ನನ್ನು ಕರೆದ್ರಂತ ಸವಿತಾ ಅತ್ತಿಗೆಮ್ಮ ಹೇಳಿದ್ಲು. ಹ್ಞೂನವ, ನಿನ್ನ ಜೊತೆ ಒಂದೆರಡು ಮಾತಾಡೋದಿತ್ತು, ಅದಕ್ಕೆ ಕರೆದ್ವಿ. ಬಾ ಕೂತ್ಕೋ ಬಾ. ಪರವಾಗಿಲ್ಲಪ್ಪ, ನಡೀತೈತಿ, ಮಾತಾಡಿ ಏನಂತಂದು. ಹತ್ರನಾರ ಬಾರವ, ಯಾಕಷ್ಟು ದೂರ ನಿಂತ್ಕೊಂಡಿ? ಇದಕ್ಕೆ ಇಷ್ಟು ಹೆದ್ರ ಕುಂತಿದಿ? ಏನೋ ತಪ್ಪು ಮಾಡ್ದಂಗೆ, ಏನಾರು ತಪ್ಪು ಮಾಡಿ ಏನ? ಇಷ್ಟೊಂದು ಹೆದ್ರಕೊನ ಕುಂತಿದಿ? ಹಾಂ, ಇಲ್ಲಪ್ಪ, ನಾನೇನು ತಪ್ಪು ಮಾಡಂತೆ, ನಾ ಏನೂ ತಪ್ಪು ಮಾಡಿಲ್ಲಪ್ಪ. ಮತ್ತು ಹಂಗಂದ್ರೆ ಹತ್ರ ಬಾರವ, ಯಾಕಷ್ಟು ದೂರ ನಿಂತಿದಿ? ಹತ್ರ ಬಾ. ಗೌರಿ, ನಾವೇನಾದರೂ ತಪ್ಪು ಮಾಡಿದಾಗ ಮಾತ್ರ ಈ ಥರ ಹೆದರ್ತೀವಿ. ಏನೂ ತಪ್ಪು ಮಾಡಿಲ್ಲ ಅಂದ್ರೆ ನಾವು ಯಾಕೆ ಹೆದರ್ಬೇಕು? ನೀ ಏನೂ ತಪ್ಪು ಮಾಡಿಲ್ಲ ಅಂತ ನಮ್ಗೆ ಗೊತ್ತು. ಮತ್ತು ಯಾಕೆ ಒಮ್ಮೆಗೆ ಆ ನಮ್ಗೆ ಹೆದ್ರ ಕುಂತಿದ್ದಿ ನಮ್ಮ ಜೊತೆ ಮಾತಾಡೋಕ್ಕೆ? ಹೌದಣ್ಣ. ಅಲ್ಲ, ಇವರಿಗೆ ನನ್ನ ಲವ್ ವಿಷಯ ಏನಾದರೂ ಗೊತ್ತಾಗಿದೆನಾ? ನಾನು ಲವ್ ಮಾಡೋಕ್ಕಂತೀನಿ ಅನ್ನೋ ವಿಷಯ ಇವ್ರಿಗೆ ಗೊತ್ತಾದ್ರೆ ಇವರು ಇಷ್ಟೊಂದು ಪೇಷನ್ಸಿಂದ ಅಂತೂ ಮಾತಾಡೋದಿಲ್ಲ. ಅಥವಾ ನನ್ನ ಮೇಲೆ ಅನುಮಾನ ಏನಾದರೂ ಬಂದಿದ್ದೀನ? ಛೇ, ಹಾಗೇನಿಲ್ಲ. ಆದರೂ ಏನು ಎತ್ತ, ಯಾಕೆ ಇವ್ರು ನನ್ನನ್ನು ಮಾತಾಡ್ಸೋಕೆ ಕರೆದ್ರು? ಅದೇನು ಮಾತಾಡೋದೈತಿ? ದೇವ್ರೆ, ದಯವಿಟ್ಟು ಏನೂ ಗೊತ್ತಾಗದೇ ಇರೋಂಗೆ ಮಾಡಪ್ಪ, ಪ್ಲೀಸ್. ಗೌರಿ, ಗೌರಿ, ಏನಪ್ಪ? ಏನು ಯೋಚನೆ ಮಾಡಾಕುಂತೀವ? ಆಗಲಿಂದ ಕರೆಯಾಕುಂತೈತಿ, ಇಲ್ಲೇ ಇದ್ದಿದ್ದಿ, ಲಕ್ಷ ನೋಡಿದ್ರೆ ನಮ್ಮ ಕಡೆನೇ ಇಲ್ಲ. ಏನು ಯೋಚನೆ ಮಾಡಾಕುಂತಿದ್ದಿ? ಏನಿಲ್ಲಪ್ಪ. ಗೌರಿ, ನಿಂದು ಓದೋದೇ ಹೆಂಗೆ ನಡೀತವ? ಚಂದನ ತಂಗೆ ಓದಾಕುಂತೀಯ? ಇನ್ನು ಎಷ್ಟು ವರ್ಷ ಐತಿ ನಿನ್ನ ಕಾಲೇಜ್? ಯಪ್ಪ, ಚಂದನ ತಂಗೆ ಓದಾಕೊಂತೀನಪ್ಪ. ಇನ್ನೊಂದು ವರ್ಷ ಐತಪ್ಪ. ಇದೊಂದು ವರ್ಷ ಆದ್ರೆ ಮುಗೀತು, ಡಿಗ್ರಿ ಮುಗ್ದಂಗೆ ನಂದು. ಅಂದಂಗೆ ಚಂದನಂಗೆ ಓದಾಕುಂತಿ. ಹಂಗಂದ್ರೆ ಪರೀಕ್ಷೆ ಎಲ್ಲ ಹೆಂಗೆ ನಡೆದವು? ಚಲೋ ನಡೆದವ? ಪರೀಕ್ಷೆಗೆಲ್ಲ ಚಲೋ ತಂಗೆ ಬರ್ದೀಯ? ಏನೂ ಸಮಸ್ಯೆ ಇಲ್ಲಲ್ಲ? ಹಂಗೇನಾದ್ರು ಸಮಸ್ಯೆ ಇದ್ರೆ ಹೇಳವ, ನಾವು ಬಗೆಹರಿಸ್ತೀವಂತ. ನೀನ ದುಡ್ಡಕ್ಕೆ ಥರ ದೊಡ್ಡ ದೊಡ್ಡ ನಿರ್ಧಾರ ತೊಗೊಳಕ್ಕೆ ಹೋಗ್ಬೇಡ. ಏನಾದ್ರು ಸಮಸ್ಯೆ ಇತ್ತನ? ಅಯ್ಯೋ ಅಣ್ಣ, ಆ ಥರ ಏನೂ ಸಮಸ್ಯೆ ಇಲ್ಲಣ್ಣ. ಹಂಗೇನಾರು ಸಮಸ್ಯೆ ಇದ್ದರೆ ನಾನು ಹೇಳಂಗಿಲ್ಲ ನಾನು. ಹೇಳ್ತೀನಲ್ಲ, ಇಲ್ಲ ಹಾಗೇನೂ ಸಮಸ್ಯೆ ಇಲ್ಲಣ್ಣ, ನಾ ಆರಾಮದೀನಿ. ಸರಿ ನಾವು ಆತು, ಏನೂ ಸಮಸ್ಯೆ ಇಲ್ಲ ಅಂದ್ರೆ ಸರಿ. ಇವಾಗ ನಾವು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಕರೆಯಾಗಿ ಕಳಿಸಿದ್ದಿ. ಏನು ಹೇಳಪ್ಪ ಅದು ಮುಖ್ಯವಾದ ವಿಷಯ? ನೋಡುವ ಗೌರಿ, ಆಗಲೇ ನೀನು 21 ವರ್ಷ ನಿನಗೆ. ನೀನು ಕಾಲೇಜ್ ಓದಿ ಆಮೇಲೆ ನೌಕರಿ ತೊಗೊಂಡ್ಮೇಲೆ ಮದುವೆ ಮಾಡಿದ್ರಾತಂತ ಮುಂಚೆಗೆ ಪ್ಲ್ಯಾನ್ ಮಾಡಿದ್ದೆ. ಆದ್ರೆ ಯಾಕೋ ಆ ನಿರ್ಧಾರ ಸರಿ ಇಲ್ಲ ಅಂತ ಅನ್ಸಕೊಂತೈತೆ ನಮ್ಗೆ. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದೀನಿ ನಾನು. ನಂಗೊಂದು ನನ್ನ ದೋಸ್ತನ ಒಂದು ಒಳ್ಳೆ ಸಂಬಂಧ ತೊಗೊಂಬಂದಾನ. ಹುಡುಗಂತೂ ಭಾರಿ ಚಲೋ ಅದನವ. ಇಂಜಿನಿಯರ್ ಅದನ. ಚಲೋ ಸಂಬಳ ಐತಿ, ಚಲೋ ಮನೆತನ ಐತಿ. ನೀನೇನು ತಲೆ ಕೆಡ್ಸ್ಕೊಬೇಡವ. ಆ ಹುಡುಗ ನಿನ್ನ ಫೋಟೋ ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ಟಾನ. ನಿನ್ನ ಫೋಟೋ ನೋಡಿದ ತಕ್ಷಣ ನಿನ್ನನ್ನು ಇಷ್ಟಪಟ್ಟಾನ, ನಿನ್ನನ್ನು ಒಪ್ಕೊಂಡಾನ. ನಾಳೆ ನಾಡ್ದೆ ನೋಡಕ್ಕೆ ಬರ್ತೀನಿ ಅಂತಂದಾನ. ಮತ್ತು ನಾಡಿದ್ದು ಮನ್ಯಾಗ ಇರವ, ಕಾಲೇಜ್ಗೆ ಎಲ್ಲೂ ಹೋಗಕ್ಕೆ ಹೋಗ್ಬೇಡ. ಯಪ್ಪ, ಏನು ಹೇಳಾಕುಂತಿದ್ದೀನಿ ನೀನು? ಮದುವೆನ ಯಾಕಪ್ಪ ಇಷ್ಟು ಲಗುನ ನನಗೆ ಮದುವೆ? ಅಲ್ಲಪ್ಪ, ಚಂದನ ತಂಗೆ ಓದಿ ಒಂದು ನೌಕರಿ ತೊಗೊಂಡು ಆಮೇಲೆ ಮದುವೆ ಆಗಂತ ಅಂದಿದ್ದೆಲ್ಲಪ್ಪ. ಈಗ ನೋಡಿದ್ರೆ ಒಮ್ಮಿಂದೊಮ್ಮಿಗೆ ಬಂದು ಮದುವೆ ಅದು ಅನ್ನೋ ಕುಂತಿಯಲ್ಲಪ್ಪ. ಯಾಕಪ್ಪ ಇಷ್ಟು ಲಗುನ ಮದುವೆ ಅಂತ ಅನ್ನೋ ಕುಂತಿದ್ದಿ? ಅಪ್ಪ, ನನಗೆ ಇಷ್ಟು ಲಗುನ ಮದುವೆ ಬೇಡಪ್ಪ. ನಾನಿನ್ನೂ ಓದ್ತೀನಿ ಅಪ್ಪ. ನೀನು ಎಷ್ಟು ಚಂದ ಓದಾಕುಂತಿ ಅನ್ನೋದು ನಮಗೂ ಈಗ ಗೊತ್ತಾಗಕುಂತೈತವ. ಅಯ್ಯೋ, ನೀನು ಏನು ತಲೆ ಕೆಡ್ಸ್ಕೊಬೇಡ ಗೌರಿ. ಆ ಹುಡುಗ ಮದುವೆ ಆದ್ಮೇಲೂ ನಿನ್ನನ್ನು ಓದಿಸ್ತೀನಿ ಅಂತಂದಾನ, ಗೊತ್ತಾನ? ಈಗಿನ ಕಾಲದಾಗ ಇಂಥ ಚಲೋ ಹುಡುಗ ಎಲ್ಲ ಸಿಗ್ತಾನೆ ಹೇಳು? ನೀನೇನು ತಲೆ ಕೆಡ್ಸ್ಕೊಬೇಡ. ನಿನ್ನ ಓದಿಗೆ ಏನೂ ತೊಂದರೆ ಆಗಂಗಿಲ್ಲ. ಆ ಹುಡುಗನ ತಂದೆ ತಾಯಿನೂ ಒಪ್ಕೊಂಡಾರ ನಿನ್ನನ್ನು ಓದ್ಸಾಕ, ಆ ಹುಡುಗನೂ ಒಪ್ಕೊಂಡಾನ ನಿನ್ನನ್ನು ಓದ್ಸಾಕ. ನಿನಗೆ ನೌಕರಿ ಬರೋವರೆಗೂ ಓದಿಸ್ತೀನಿ ಅಂತಂದಾನ ಆ ಹುಡುಗ, ಗೊತ್ತಾ? ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀ ಮದುವೆ ಆದ್ಮೇಲೂ ಓದನ್ನು ಮುಂದುವರಿಸ್ಬೋದು.
ಬಂಗಾರದಂಥ ಹುಡುಗ ಗೊತ್ತಾ, ಮನೆಯವ್ರು ಎಲ್ಲರೂ ಎಷ್ಟು ಒಳ್ಳೆಯವ್ರು ಅದಾರ ಗೊತ್ತಾ. ಅದು ಅಲ್ದ ಆ ಹುಡುಗ ಕೆಲಸನ ಬೆಂಗಳೂರಿನಾಗ ಮಾಡ್ತಾನೆ ಗೊತ್ತೇನ. ಎಷ್ಟು ಒಳ್ಳೆಯನದನಂದ್ರೆ ಆ ಹುಡುಗ ಭಾಳ ಸಂಸ್ಕಾರವಂತ, ಭಾಳ ಒಳ್ಳೆ ಹುಡುಗ. ಆ ಹುಡುಗ ನಿನ್ನನ್ನು ಮುಂದೆ ಚಂದನದಂಗೆ ನೋಡ್ಕೊತಾನ ಅನ್ನೋ ನಂಬಿಕೆ ನಮಗೈತಿ ನೋಡವ. ಅದಕ್ಕೆ ಅಪ್ಪ ನಿನ್ನ ಮೇಲೆ ನಂಬಿಕೆ ಇದ್ದಿದ್ದಕ್ಕೆ ನೀನು ಅಪ್ಪನ ಮಾತು ಮೀರಂಗಿಲ್ಲ ಅನ್ನೋ ನಂಬಿಕೆ ಮೇಲೆ ಅಪ್ಪ ಈಗ ಅವ್ರಿಗೆ ಮಾತು ಕೊಟ್ಟಾನ. ಹಾಗಾಗಿ ನಾಳೆ ನಾಡ್ದವ್ರು ನೋಡಕ್ಕೆ ಬರ್ತಾರೆ. ನೀನೇನು ತಲೆ ಕೆಡಿಸ್ಕೋಬೇಡ, ಮುಂದಿನೆಲ್ಲ ನಾವು ನೋಡ್ಕೋತೀವಂತ. ನೀವು ಹುಡುಗ ನೋಡು, ಹುಡುಗಂತೂ ಚಂದ ಅದಾನ. ಹುಡುಗ ಚಂದ ಅದಾನ, ವಿದ್ಯಾವಂತ ಅದಾನ, ಗುಣವಂತ ಅದಾನ, ಶ್ರೀಮಂತ ಅದಾನ. ಮತ್ತು ಏನು ಬೇಕವ ನಿನಗೆ? ಏನು ದುರಭ್ಯಾಸ ಇಲ್ಲ, ಒಂದು ಕುಡಿಯೋಂಗಿಲ್ಲ, ಸಿಗರೇಟ್ ಸೇದಂಗಿಲ್ಲ, ಏನು ಕೆಟ್ಟ ಅಭ್ಯಾಸ ಯಾವುದೂ ಇಲ್ಲ. ಬಂಗಾರದಂಥ ಹುಡುಗ, ನೀ ಕಣ್ಣು ಮುಚ್ಚಿ ಒಪ್ಕೋಬೋದು ಆ ಹುಡುಗನ್ನ. ಅಯ್ಯಪ್ಪ, ನನಗೆ ಇಷ್ಟು ಲಘುನ ಮದುವೆ ಬೇಡಪ್ಪ. ದಯವಿಟ್ಟು ಇನ್ನೊಂದು ವರ್ಷ ಆದ್ರೆ ಮುಗ್ದೇ ಬಿಡ್ತೈತಪ್ಪ. ನಂಗೆ ಇಷ್ಟು ಲಘುನ ಮದುವೆ ಬೇಡಪ್ಪ. ಗೌರಿ, ಇಷ್ಟೊತ್ತನ ಸಮಾಧಾನದಿಂದ ಮಾತಾಡೈತಿ. ನನಗೆ ಪಿತ್ತನ್ನ ನೆತ್ತಿಗೇರ್ಸಕ್ಕೆ ಹೋಗ್ಬೇಡ. ಯಾಕ ಯಾವ್ದಾರ ಹುಡುಗನ ಇಷ್ಟಪಡಾಕುಂತೀಯ ಏನು? ಯಾಕೆ ಲಗ್ನ ಬೇಡ ಬೇಡ ಅಂತ ಅನ್ನಕುಂತಿದ್ಯಲ್ಲ? ಅಂಥದ್ದು ಏನಾರು ತಲೆ ಆಗಿತ್ತಂದ್ರೆ ಅದನ್ನ ತಲೆಯಿಂದ ತೆಗ್ದ ಬಿಡು. ಗೊತ್ತಲ್ಲ ನಿನಗೆ ನನ್ನ ಸಿಟ್ಟಿ ಅಂಥದಂತ ಅನ್ನೋದು. ಯಾರು ಇಷ್ಟಪಡಾಕುಂತೀಯನ? ಎದಕ್ಕೆ ಲಗ್ನ ಒಲ್ಲೆ ಅನ್ನಕುಂತಿದಿ? ಅಯ್ಯೋ ಯಪ್ಪ, ಹಾಗೇನಿಲ್ಲ. ನಾ ಯಾವ ಹುಡುಗನೂ ಇಷ್ಟಪಡಾಕುಂತಿಲ್ಲ. ಅದು ಇಷ್ಟು ಲಘುನ ಲಗ್ನ ಯಾಕೆ ಅಂತ ಅಂದೆ ಅಷ್ಟ. ಅದನ್ನು ಬಿಟ್ರೆ ಮತ್ತೇನಿಲ್ಲಪ್ಪ, ನಾನು ಯಾರನ್ನೂ ಇಷ್ಟಪಡಾಕುಂತಿಲ್ಲ. ಅಂದಂಗೆ ಇನ್ನೊಂದು ಮಾತು ಗೌರಿ, ನೀನು ಮೇಲೆ ಕಾಲೇಜ್ಗೆಲ್ಲ ಹೋಗಕ್ಕೆ ಹೋಗ್ಬೇಡ. ಯಪ್ಪ, ಏನು ಹೇಳಾಕುಂತಿದ್ದೆ ನೀನು? ಯಪ್ಪ, ನಾನು ಕಾಲೇಜ್ ಹೋಗದೆ ಇರೋಕ್ಕಾಗಲ್ಲಪ್ಪ. ಅದು ಇವಾಗ ಇಂಪಾರ್ಟೆಂಟ್ ಕ್ಲಾಸಸ್ ಎಲ್ಲ ನಡೆಯಾಕುಂತಾವೆ. ಈಗ ಬಿಟ್ಟರೆ ನಡೆಯಂಗಿಲ್ಲಪ್ಪ. ನಾನು ಕಾಲೇಜ್ಗೆ ಹೋಗಬೇಕು. ಅದು ಅಲ್ದ ನಾಳೆನೂ ಸ್ಪೆಷಲ್ ಕ್ಲಾಸ್ ಐತಂತ ಅಂತಾರೆ. ಹಾಗಾಗಿ ಹೋಗಬೇಕಪ್ಪ ನಾನು. ನೀವು ಒಮ್ಮಿಂದೊಮ್ಮಿಗೆ ಹಿಂಗೆಲ್ಲ ಹೋಗಬೇಡ, ಹಾಗೆಲ್ಲ ಅಂದ್ರೆ ಹೆಂಗೆಪ್ಪ? ನಾ ಕಾಲೇಜಿಗೆ ಹೋಗಕ್ಕೆ ಬೇಕು. ಗೊತ್ತಾಗಕುಂತೈತಿ ನಿಂದೆಂಥ ಸ್ಪೆಷಲ್ ಕ್ಲಾಸ್ ಐತಿ. ಸ್ಪೆಷಲ್ ಕ್ಲಾಸ್ ಎಲ್ಲೆಲ್ಲಿ ನಡೆಯಾಕುಂತೈತಿ ಅನ್ನೋದೆಲ್ಲ ನನಗೆ ಚಂದನ ತಂಗೊತೈತಿ. ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಂಗೆ ಮನ್ಯಾಗ ಬಿತ್ತಿರು. ಇನ್ನು ಮೇಲೆ ಕಾಲೇಜ್ ಅಂದೆ ಅಂದ್ರೆ ಐತಿ ನಿನಗೆ. ಏನೇ ಇದ್ರೂ ಮದುವೆ ಆದಮೇಲೆ ಆ ಹುಡುಗ ಕಲಿಸಿದ ಅಂದ್ರೆ ಕಲಿ, ಇಲ್ಲ ಅಂದ್ರೆ ಮನ್ಯಾಗ ಬಿತ್ತಿರು. ಆ ಹುಡುಗ ಕಲಿಸ್ತೀನಿ ಅಂತ ಅಂದ, ನಾವು ಕಲಿಯಂತೆ ಅಂತ. ಸದ್ಯಕ್ಕೀಗ ಲಗ್ನ ಆಗೋ ತನಕ ಎಲ್ಲೂ ಹೋಗಂಗಿಲ್ಲ ನೀನು. ನಾಳೆ ನಾಡ್ದು ನೋಡಕ್ಕೆ ಬರ್ತೇನೆ. ಇದ ವಾರದಾಗ ನೋಡಿ ಒಂದು ಒಳ್ಳೆ ದಿನ ನೋಡಿ ಇಳೆ ಮಾಡ್ತೈತಿ. ಹಂಗೆ ಒಂದು ಒಳ್ಳೆ ದಿನ ನೋಡಿ ಲಗ್ನ ಮಾಡಿಬಿಡ್ತೈತಿ. ನೀನು ಜಾಸ್ತಿ ಏನು ಮಾತಾಡಕ್ಕೆ ಹೋಗ್ಬೇಡ ನೀನು ಅಷ್ಟೇ. ಯಾವ ಕಾಲೇಜಿಲ್ಲ ಏನಿಲ್ಲ. ಇನ್ಮೇಲೆ ಸುಮ್ಮನೆ ಮನ್ಯಾಗ ಇರು. ಏನೋ ಓದೋದಿದ್ರು ಇಲ್ಲೇ ಮನ್ಯಾಗ ಕುತ್ಕೊಂಡು ಓದು. ಏನು ಈಗೇನು ಫೋನಾಗೆಲ್ಲ ಇರ್ತೈತಿಲ್ಲ, ಇಲ್ಲೇ ಚಂದನ ತಂಗ ಓದು. ಕಾಲೇಜ್ಗೆ ಎಲ್ಲೂ ಹೋಗಂಗಿಲ್ಲ ಇನ್ಮೇಲೆ. ಏನಪ್ಪ ನೀನು ಒಮ್ಮಿಂದೊಮ್ಮಿಗಲೇ ಕಾಲೇಜ್ಗೆಲ್ಲ ಹೋಗಕ್ಕೆ ಹೋಗಬೇಡ, ಲಗ್ನ ಆಗಂತಂದ್ರೆ ನನಗೆ ಈಗಲೇ ಮದುವೆ ಇಷ್ಟ ಇಲ್ಲ. ನಾ ಈಗಲೇ ಮದುವೆ ಆಗಂಗಿಲ್ಲ. ನಾನು ಈಗ ಕಾಲೇಜ್ಗೆ ಹೋಗ್ಬೇಕು, ನಾ ಓದಬೇಕಷ್ಟೆ. ಇದಕ್ಕೂ ಮಿಕ್ಕಿ ಹೆಚ್ಚಿಗೆ ಏನೂ ಮಾತಾಡೋಕೋಬೇಡ್ರಿ ನೀವು. ಗೌರಿ, ಹೇಳೋದನ್ನು ಅರ್ಥ ಮಾಡ್ಕೋ. ನೀನು ಮೇಲೆ ಎಲ್ಲೂ ಹೋಗಂಗಿಲ್ಲ. ನಾಳೆ ನಾಡ್ದ ನೋಡಕ್ಕೆ ಬರಾಕುಂತಾರ ಗಂಡಿನರು. ಸುಮ್ಮನೆ ಮನೆಯಾಗಿರೋ ಅಷ್ಟೆ. ಇದು ನನ್ನ ಜೀವನಕ್ಕೆ ಸಂಬಂಧಪಟ್ಟಿದ್ದೈತಿ. ನೀವು ಯಾರನ್ನ ಕರ್ಕೊಂಬಂದು ಅವನನ್ನು ಮದುವೆ ಆಗಂತಂದ್ರೆ ನನಗೆ ಅವನ್ನೆಲ್ಲ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಹೇಳೋದನ್ನು ಕೇಳ್ರಿ. ನನಗೆ ಈಗಲೇ ಮದುವೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ. ನೀವು ಯಾರನ್ನಾರು ಕರ್ಕೊಂಬಂದ್ರೆ ನಾನಂತೂ ಅವ್ರ ಮುಂದೆ ಕುತ್ಕೊಳಲ್ಲ. ನಾನು ಅವ್ರ ಜೊತೆ ಮಾತಾಡೋದು ಇಲ್ಲ. ಈಗಲೇ ಹೇಳಕ್ಕುಂತೀನಿ. ನನಗೆ ಈಗಲೇ ಯಾವ ಸಂಬಂಧನೂ ಬೇಡ, ಏನೂ ಬೇಡ. ನನಗೆ ನಂದಾದಂಥ ಗುರಿ ಐತಿ, ನಂದಾದಂಥ ಕನಸೈತಿ. ಅದನ್ನು ಮುಟ್ಟೋವರೆಗೂ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಯಪ್ಪ, ದಯವಿಟ್ಟು ಈ ವಿಷಯದಲ್ಲಿ ನನಗೆ ಒತ್ತಾಯ ಮಾಡಕ್ಕೆ ಹೋಗ್ಬೇಡ್ರಿ. ಕೈ ಮುಗಿತೀನಿ. ನನ್ನ ಪಾಡಿಗೆ ನನ್ನ ನೀರಾಕ್ ಬಿಟ್ಬಿಟ್ರಿ. ಯಪ್ಪ, ನನಗೇನು ಕೊಡಕ್ಕೆ ಕುಂತಿದೆ? ನಾನೇನು ಮಾಡೀನಿ ಅಂಥದ್ದು? ಗೌರಿ, ನೀ ಏನು ಮಾಡಾಕುಂತಿದ್ದಿ ಏನು ಅನ್ನೋದೆಲ್ಲ ನಮಗೆ ಚಂದನ ತಂಗೆ ಗೊತ್ತೈತಿ. ನೀನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ. ಅದಕ್ಕೆ ಹೇಳಾಕುಂತೈತಿ ಕೇಳು. ಇಷ್ಟೊತ್ತನ ತಾಳ್ಮೆಯಿಂದ ಮಾತಾಡಿದ್ದಾತು. ಮತ್ತು ನಮ್ಮ 3 ಜನದ ಪಿತ್ತನ ನೆತ್ತಿಗೇರ್ಸಕ್ಕೆ ಹೋಗ್ಬೇಡ. ಸುಮ್ಮನೆ ಅಪ್ಪ ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗಿರು. ಇಲ್ಲ ಅಂದ್ರೆ ನೋಡು ಮತ್ತೆ ನೀನನ್ನು. ನಾನೇನು ಮಾಡಾಕುಂತೀನಿ? ನಾ ಏನೂ ಮಾಡಾಕುಂತಿಲ್ಲ. ನೋಡ್ರಿ, ಇದು ನನ್ನ ಜೀವನ ಐತಿ. ನನ್ನ ಜೀವನನ ನಾ ಹೆಂಗೆ ಕಟ್ಕೋಬೇಕು ಅನ್ನೋದು ನನಗೆ ಚಂದನ ತಂಗೆ ಗೊತ್ತೈತಿ. ಅದರಲ್ಲಿ ನೀವು ಮೂಗು ತೋರಿಸೋದು ಅವಶ್ಯಕತೆ ಇಲ್ಲ. ನನಗೆ ಹೆಂಗೆ ಬೇಕು ಹಂಗೆ ನಾನು ಇರ್ತೀನಿ. ದಯವಿಟ್ಟು ನಿಮ್ಮ ಪಾಡಿಗೆ ನೀವು ಇರ್ರಿ ಅಷ್ಟೇ. ಬಾಯಿ ಮುಚ್ಚು. ದೊಡ್ಡದಾಗಿ ಮಾತಾಡಕೊಂತಾಳೆ. ಇಕ್ಕಿ ಜೀವನ ಅಂತ, ಇಕ್ಕಿ ಜೀವನ. ನೆಟ್ಟಗ ನಿನ್ನ ಕಾಲ ಮೇಲೆ ನಿನಗೆ ನಿಂತ್ಕೊಳೋದು ಆಗವಲ್ದು. ಮತ್ತೆ ಇಕ್ಕಿ ಜೀವನ ಇಕ್ಕಿಗೆ ಗೊತ್ತಂತ. ಹೌದು, ನಿನ್ನ ಜೀವನ ನಿನಗೆ ಗೊತ್ತಂತ ಅನ್ನಕುಂತಿಯಲ್ಲ. ಮತ್ತೆ ಇಷ್ಟು ದಿನ ನೀನ ದುಡ್ದು ನೀನ ಶಾಲೆ ಕಲಿಬೇಕಾಗಿತ್ತು. ಇದಕ್ಕೆ ನಮ್ಮ ಮೇಲೆ ಇನ್ನೂ ಡಿಪೆಂಡ್ ಆಗದಿದ್ದಿ. ಚಂದನ ತಂಗ ಓದಂದ್ರೆ ಓದೋದು ಬಿಟ್ಟು ಮತ್ತೆ ಮಿಕ್ಕಿದ್ದೆಲ್ಲ ಕೆಲಸ ಮಾಡಕುಂತೀಯ. ನಾನು ನೋಡೋ, ನಾನು ಇನ್ನೊಂದು ಮುಖ ನೋಡಿಲ್ಲ ನೀನು. ಇನ್ನು ಮೇಲೆ ತಪ್ಪಕ್ಕೆ ಬಾಯಿ ಮುಚ್ಕೊಂಡು ಮನ್ಯಾಗ ಬಿದ್ದಿರ್ಬೇಕು. ಅಪ್ಪಿ ತಪ್ಪಿ ಹೊಸಲ ದಾಟಿ ಹೊರಗಡೆ ಕಾಲಿಟ್ಟಿದ್ದೇನಾರು ಗೊತ್ತಾತು, ಕಾಲು ಕಡ್ದು ಮೂಲಿ ಕುಂದಿಸ್ತೀನಿ. ಸಾಯೋ ತನಕ ನಾನು ಸೇವೆ ಮಾಡಿದ್ರು ಪರವಾಗಿಲ್ಲ ನಿಂದು. ನನಗೆ ಪಿತ್ತ ನೆತ್ತಿಗೇರ್ಸಕ್ಕೆ ಹೋಗ್ಬೇಡ. ತಪ್ಪಗೆ ಮನ್ಯಾಗ ಬಾಯಿ ಮುಚ್ಕೊಂಡು ಇರಬೇಕಂದ್ರೆ ಇರ್ಬೇಕು ಅಷ್ಟ. ಕೃಷ್ಣ, ಚಂದ್ರು, ಈಕೆ ಮೇಲೆ ಒಂದು ಕಣ್ಣಿಟ್ಟಿರಿ. ಯಾವುದೇ ಕಾರಣಕ್ಕೂ ಈಕೆ ಮನೆಯಿಂದ ಹೊರಗಡೆ ಹೋಗಬಾರ್ದು.
ಈಗ ಏನಾರ ಮನೆಯಿಂದ ಹೊರಗಡೆ ಹೋದ್ಲಂದ್ರ ಅವಾಗ ಹೇಳ್ರಿ, ಕಾಲು ಮುರಿದು ಕೈಗೆ ಕೊಡ್ತೀನಿ, ಅವಾಗ ಗೊತ್ತಾಗುತ್ತೆ ಈಕಿಗೆ ನನ್ನ ಸಿಟ್ಟು ಏನು ಅಂತ. ದೊಡ್ಡ ಹಿರೇ ಮನುಷ್ಯಕ್ಕೆ ಆಗಳ ನನ್ನ ಮುಂದೆನ ಎದುರು ನಿಂತು ಮಾತಾಡಕ ಇಷ್ಟು ಧೈರ್ಯ ಇರಬೇಡ ನಿನಗೆ. ತಪ್ಪಾಗ ಬಾಯಿ ಮುಚ್ಕೊಂಡು ರೂಮ್ನಾಗ ನಡಿ, ನಾಳ್ದವ್ರು ನೋಡಕ್ಕೆ ಬರಾಕುಂತಾರ, ನೀ ರೆಡಿಯಾಗಿ ನಿಂತ್ಕೋಬೇಕು ಅಷ್ಟ. ಅದನ್ನು ಮಿಕ್ಕಿ ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿ ಬಾಲ ಬಿಚ್ಚ ಕುಂತಿ, ನಿನ್ನ ಬಾಲನ ಹೆಂಗೆ ಕಟ್ ಮಾಡ್ಬೇಕಂತ ನನಗೆ ಚಂದ ಗೊತ್ತೈತಿ. ಚಂದ್ರು, ಕೃಷ್ಣ, ಈಕೆ ಯಾಕೋ ನಮ್ಮ ಮಾತು ಕೇಳಾಕುಂತಿಲ್ಲ ಅಂತ ಅನಿಸ್ತೈತಿ. ಈಕೆ ಮೇಲೆ ಒಂದು ಕಣ್ಣು ಇಟ್ಟಿರ್ರಿ. ಮುಂದೆ ಏನು ಮಾಡ್ಬೇಕು ಏನು ಅನ್ನೋದು ನನಗೆ ಚಂದ ಗೊತ್ತೈತಿ. ನಾ ಹಂಗೆ ಮಾಡ್ತೀನಿ. ಈಕಿನ ಮಾತ್ರ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಹೋಗ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಅರ್ಥ ಆತಾ? ಸರಿಯಪ್ಪ, ಆಯ್ತು. ಯಾಕೆ ನಮ್ಮ ಗೌರಿ ಹಿಂಗೆಲ್ಲ ಮಾಡಾಕುಂತಾಳನ? ವಯಸ್ಸಿಗೆ ಬಂದ ತಕ್ಷಣ ಅವ್ರು ತಗೊಳ್ಳೋ ನಿರ್ಧಾರನ ಸರಿ, ಮಿಕ್ಕಿದವರು ಏನು ಹೇಳಿದ್ರು ಅದು ತಪ್ಪಂತ ಅದು ಯಾಕೆ ಅನ್ಸುತ್ತೆ ಏನು? ನನಗಂತೂ ಗೊತ್ತಾಗಬಲ್ದು. ತಿಳುವಳಿಕೆ ಇಲ್ಲಣ್ಣ, ಅದಕ್ಕೆ ಇದೆಲ್ಲ. ಈಕಿ ಗೌರಿನ ಏನೂ ಕಷ್ಟ ಗೊತ್ತಾಗದೆ ಇರೋಂಗೆ ಜಾಸ್ತಿ ಮುದ್ದು ಮಾಡಿ ಬೆಳೆಸೈತಲ್ಲ, ಅದ್ರ ಪ್ರಭಾವ ಇದು. ಆಕಿ ಜೀವನ ಹಾಳಾಗ್ಲಾರ್ದಂಗೆ ನಾವು ನೋಡ್ಕೊಳ್ಳೋಣ, ನೀ ಏನು ತಲೆ ಕೆಡಿಸ್ಕೊಬೇಡಣ್ಣ. ಹಂಗಲ್ಲ ಕೃಷ್ಣ, ಈ ವಿಷಯದಿಂದ ಈಕೆ ಹಿಂಗೆ ಮಾಡೋದ್ರಿಂದ ಅಪ್ಪಗೆ ಎಷ್ಟು ಬೇಸರ ಆಗೈತಿ ಗೊತ್ತಾ? ಯಾವತ್ತು ನನ್ನ ಅಪ್ಪನ ಕಣ್ಣಾಗ ನೀರ ನೋಡಿಲಾಗಿದ್ದೆ ಗೊತ್ತಾ? ಅಂಥದ್ದು ಇವತ್ತು ಅಪ್ಪ ಕಣ್ಣೀರು ಹಾಕ್ಬಿಟ್ಟ. ನನಗಂತೂ ಒಂಥರ ನೆಲ ಕುಸ್ದಂಗೆ ಆತು ಗೊತ್ತಾ? ಇಷ್ಟು ಯಾಕೆ ನಮ್ಗೆ ಅವ್ರಿಗೆ ಇದೆಲ್ಲ ಅರ್ಥ ಆಗವಲ್ದು? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಆದರೂ ಯಾವುದೋ ಕಾರಣಕ್ಕೂ ಗೌರಿ ಅಂದ್ಕೊಂಡಿರೋಂಗೆ ಮಾತ್ರ ಆಗಕ್ಕೆ ನಾ ಬಿಡಂಗಿಲ್ಲ. ನಮ್ಮ ಅಪ್ಪನ ಮರ್ಯಾದೆ ಹೋಗಂಗೂ ನಾ ಮಾಡೋದಿಲ್ಲ. ಯಾವುದೋ ಕಾರಣಕ್ಕೂ ಈ ವಿಷಯ ಹೊರಗಡೆ ಗೊತ್ತಾಗದಿರೋಂಗೆ ನಾವು ನೋಡ್ಕೋಬೇಕು. ಏನು ಕೃಷ್ಣ? ಹ್ಞೂ ಅಣ್ಣ, ಯಾವುದೇ ಕಾರಣಕ್ಕೂ ಗೌರಿ ಆ ಹುಡುಗನ ಜೊತೆ ಹೋಗ್ಲಾರ್ದಂಗೆ ನಾವು ನೋಡ್ಕೋಬೇಕು. ಈಗ ಹೆಂಗೋ ಒಳ್ಳೆ ಸಂಬಂಧ ಬಂದೈತಲ್ಲ, ಆ ಹುಡುಗನ ಜೊತೆನ ಗೌರಿ ಮದುವೆ ಆಗೋಂಗೆ ನಾವು ಮಾಡಬೇಕು. ಅಪ್ಪಗೆ ಮಾತ್ರ ಯಾವುದೇ ಕಾರಣಕ್ಕೂ ಬೇಸರ ಆಗಬಾರ್ದು ಅಷ್ಟೇ. ಸರಿ ಬಾ, ಮೊದಲು ಏನೇನಾಗಿತ್ತು ಅದನ್ನೆಲ್ಲ ಲಲಿತಾ ಮತ್ತು ಸವಿತಂಗೆ ಮುಂದೆ ಹೇಳೋಣ. ಆಕೆ ಮೇಲೆ ಅವರು ಒಂದು ಕಣ್ಣಿಟ್ಟಿರಲಿ, ನಾವು ಒಂದು ಕಣ್ಣಿಟ್ಟಿರೋಣ. ಬಾ, ಸರಿ ನಡಿಯೋಣ.